ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ಈ ಹಿಂದಿನ ತರಗತಿಗಳಲ್ಲಿ ಕಾವ್ಯ ಭಾಗವನ್ನು ನಾವು ಗಮನಿಸಿದ್ದೇವೆ. ಇದೀಗ ಗದ್ಯ ಭಾಗವನ್ನು ಗಮನಿಸುವಂತಹ ಸಂದರ್ಭ. ಅದರಲ್ಲಿ ಮೊದಲನೆಯ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಬಾಡಿಗೆ ಮನೆಗಳು ಎನ್ನುವಂತಹ ಒಂದು ಗದ್ಯ ಭಾಗವನ್ನು ಲೇಖಕರಾಗಿರುವ ಎಂ.ವಿ. ಸೀತಾರಾಮಯ್ಯ ಅವರು ಬರೆದಿರುವಂತಹದ್ದು. ಎಂ.ವಿ. ಸೀತಾರಾಮಯ್ಯ ಅವರ ಕಾವ್ಯನಾಮ ರಾಘವ ಅನ್ನುವಂತಹದ್ದು ಅವರ ಒಂದು ಕಾವ್ಯನಾಮವಾಗಿದೆ ಎನ್ನುವಂತಹ ಮಾತು. ಇಲ್ಲಿ ಬಾಡಿಗೆಯ ಮನೆಗಳ ಒಂದು ಸ್ಥಿತಿಗತಿಗಳನ್ನು ಮತ್ತು ಆ ಮನೆಗಳನ್ನು ಬದಲಾಯಿಸುವಂತಹದ್ದು ಮತ್ತು ಮಾಲೀಕರ ವ್ಯವಸ್ಥೆ, ಅಲ್ಲಿಯ ಸ್ಥಿತಿಗತಿಗಳು ಇವೆಲ್ಲವನ್ನು ಕುರಿತು ಒಂದು ರೀತಿಯ ಲಲಿತ ಪ್ರಬಂಧದ ಹಾಗೆ ಈ ಲೇಖನವನ್ನು ಅವರು ಬರೆದಿರುವಂತಹದ್ದು. ಮೊಟ್ಟ ಮೊದಲಿಗೆ ನಾವು ಲೇಖಕರಾಗಿರುವ ಎಂ.ವಿ. ಸೀತಾರಾಮಯ್ಯ ಅವರ ಕವಿಕಾವ್ಯ ಪರಿಚಯವನ್ನು ಲೇಖನವನ್ನು ಗಮನಿಸಿ ಆನಂತರದಲ್ಲಿ ಈ ಪಾಠದ ಆಶಯದ ವಿವರಣೆಯನ್ನು ಅರಿತುಕೊಂಡು ಪಠ್ಯವನ್ನು ನೋಡೋಣ. ಕವಿಕೃತಿ ಪರಿಚಯ. ಲೇಖಕರು ಎಂ.ವಿ. ಸೀತಾರಾಮಯ್ಯ. ರಾಘವ ಕಾವ್ಯನಾಮದಿಂದ ಪ್ರಸಿದ್ಧರಾದ ಎಂ.ವಿ. ಸೀತಾರಾಮಯ್ಯನವರು ಸೆಪ್ಟೆಂಬರ್ 9, 1910 ಮೈಸೂರಿನಲ್ಲಿ ಇವರ ಜನನವಾಗುವಂತಹದ್ದು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಎಂ.ಎ. ಪದವಿಯನ್ನು ಪಡೆದು ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ 1967ರಲ್ಲಿ ನಿವೃತ್ತಿಯನ್ನು ಹೊಂದುತ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟಿನ ಒಂದು ಸಹಾಯಕ ಸಂಪಾದಕರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಘವ ಎನ್ನುವ ಕಾವ್ಯನಾಮದಿಂದ ಬರೆಯುತ್ತಿದ್ದ ಎಂ.ವಿ. ಸೀತಾರಾಮಯ್ಯನವರು ಹಕ್ಕಿ ಹಾಡು, ರಾಗ, ಅಶೋಕ ಚಕ್ರ, ವಿಶ್ವಜ್ಯೋತಿ ಬಾಪು, ರಾಷ್ಟ್ರಪಥ, ಗೀತಭಾರತಿ, ಹಂಸಪಥ ಮೊದಲಾದ 15ಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು ಏನು ಮಾಡಿದ್ದಾರೆ, ಇವರು ರಚಿಸಿದ್ದಾರೆ ಎನ್ನುವಂತಹ ಮಾತು. ತೆರೆಮರೆಯ ಚಿತ್ರಗಳು, ತೊಟ್ಟಿಲು ತೂಗದ ಕೈ ಮೊದಲಾದ ನಾಟಕಗಳನ್ನು ಕೂಡ ಇವರು ರಚಿಸಿದ್ದಾರೆ. ರತಿದೇವಿ ಮತ್ತು ಇತರ ಕಥೆಗಳು, ಬಿಸಿಲು ಬೆಳದಿಂಗಳು, ಶಿಲಾಮುಖಿ ಇವು ಇವರ ಕಥಾ ಸಂಕಲನಗಳಾಗಿವೆ. ಭಾಗ್ಯಲಕ್ಷ್ಮಿ, ನಂಜಿನ ಸವಿ, ಮಾವನ ಮಗಳು ಮೊದಲಾದವು ಇವರ ಕಾದಂಬರಿ ರೂಪಗಳು. ಇವುಗಳಲ್ಲಿ ಮತ್ತೆ ಪ್ರಬಂಧ, ವಿಮರ್ಶೆ, ಸಂಪಾದನಾ ಕೃತಿ, ಬಾಲ ಸಾಹಿತ್ಯ ಮೊದಲಾದ ಸುಮಾರು 100ಕ್ಕೂ ಹೆಚ್ಚು ಕೃತಿಗಳನ್ನು ಇವರು ರಚಿಸಿದ್ದಾರೆ. ಅನೇಕ ಇವರ ಒಂದು ಪ್ರತಿಭೆಗೆ, ಇವರ ಸಾಹಿತ್ಯ ಕೃಷಿಯನ್ನು ಗಮನಿಸಿ ಅನೇಕ ಪುರಸ್ಕಾರಗಳು ಕೂಡ ಇವರಿಗೆ ಸಂದಿವೆ. 1990ರಲ್ಲಿ ಎಂ.ವಿ. ಸೀತಾರಾಮಯ್ಯ ಅವರು ನಿಧನ ಹೊಂದಿದರು. ಇವರ ಅಭಿಮಾನಿಗಳು ಇವರ ಒಂದು ಗೌರವವನ್ನು ಕೊಡುವಂತಹ ಸಂದರ್ಭದಲ್ಲಿ ಅಭಿನಂದನಾ ಗ್ರಂಥವನ್ನು, ಆಸ್ವಾದ ಅನ್ನುವಂತಹ ಅಭಿನಂದನಾ ಗ್ರಂಥವನ್ನು ಇವರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಇವರ ಒಂದು ಓದುಗ ಸಹೃದಯ ಅಭಿಮಾನಿಗಳು ಎನ್ನುವಂತಹ ಮಾತು. ಈ ಬಾಡಿಗೆ ಮನೆಗಳು ಎನ್ನುವಂತಹ ಒಂದು ಹಿನ್ನೆಲೆಯನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಗಳ ಸ್ಥಿತಿಗತಿಗಳು ಹೇಗಿವೆ, ಅಲ್ಲಿಯ ಜನರ ವಾಸವಾಗುವಂತಹ ಒಂದು ಪರಿಸ್ಥಿತಿ, ಅವರ ಆರ್ಥಿಕ ಸ್ಥಿತಿ, ಮತ್ತೆ ಇನ್ನುಳಿದಂತಹ ಮಹಡಿ ಮನೆಗಳು, ಆಮೇಲೆ ಔಟ್ ಹೌಸ್ ಅಂತ ಹೇಳ್ತಿರ್ತೀವಲ್ಲ ಆ ಮನೆಗಳು, ಇವುಗಳ ಬಗ್ಗೆ ಎಲ್ಲವನ್ನೂ ಕೂಡ ಲೇಖಕರು ಅತ್ಯಂತ ಕೂಲಂಕುಷವಾಗಿ ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು ಇಲ್ಲಿ ನಮಗೆ ಕೊಡಮಾಡಲ್ಪಟ್ಟಿದ್ದಾರೆ. ಇದೀಗ ಬಾಡಿಗೆ ಮನೆಗಳು ಈ ಒಂದು ಪಠ್ಯದ ಆಶಯವನ್ನು ಗಮನಿಸೋಣ. ಬೆಂಗಳೂರಿನಲ್ಲಿ ನೆಲೆಸಿರುವ ಲೇಖಕರು ಬಾಡಿಗೆ ಮನೆಯಲ್ಲಿ ವಾಸಿಸುವವರ ಕಷ್ಟಗಳನ್ನು ಹಾಗೂ ಅವರು ಅನುಭವಿಸುವ ನೋವುಗಳನ್ನು ಪ್ರಸ್ತುತ ಲೇಖನದಲ್ಲಿ ಒಂದು ಬರೆದಿದ್ದಾರೆ ಅನ್ನುವಂತಹ ಮಾತು. ಆ ಬಾಡಿಗೆ ಮನೆಯಲ್ಲಿ ವಾಸಿಸುವಂತಹ ಅವರ ಕಷ್ಟಗಳು ಮತ್ತು ಅವರು ಅನುಭವಿಸುವಂತಹ ಏನು ನೋವುಗಳಿದ್ದಾವೆ ಅವುಗಳ ಕುರಿತು ಸವಿವಿರುವಂತಹ ಮಾಹಿತಿಯನ್ನು ಈ ಪಠ್ಯದಲ್ಲಿ ನಮಗೆ ಕೊಡ್ತಾರೆ ಎನ್ನುವಂತಹ ಮಾತು. ಹಿಮ್ಮನೆಗಳಲ್ಲಿ ಬಾಡಿಗೆ ಮನೆಯಲ್ಲಿರುವುದು ಯಾವ ಸ್ವಾತಂತ್ರ್ಯವೂ ಇಲ್ಲದೆ ಬದುಕಬೇಕಾದ ಅನಿವಾರ್ಯತೆ ಇಲ್ಲಿದೆ. ಔಟ್ ಹೌಸ್ ಅಂತ ಕರಿತೀವಲ್ಲ, ಆ ಹಿಮ್ಮನೆಯಲ್ಲಿ ಬದುಕುವಂತಹ ಒಂದು ಪರಿಸ್ಥಿತಿ, ಯಾವುದೇ ಸ್ವಾತಂತ್ರ್ಯ ಇರದೇ ಇರುವಂತಹ ರೀತಿಯಲ್ಲಿ ಬದುಕನ್ನು ನಿರ್ವಹಿಸುವಂತಹ ಒಂದು ಅನಿವಾರ್ಯತೆಯನ್ನು ಗಮನಿಸ್ತೀವಿ. ಸ್ವಂತ ಮನೆ ಇಲ್ಲದ ಸಾಮಾನ್ಯ ವರ್ಗದ ಜನರ ಬವಣೆ ಲೇಖನದಲ್ಲಿದೆ. ಬೆಂಗಳೂರಿನಲ್ಲಿ ಏರುತ್ತಿರುವ ಜನಸಂಖ್ಯೆಯಿಂದಾಗಿ ವಾಸಕ್ಕೆ ಬಾಡಿಗೆ ಮನೆ ಹುಡುಕುವುದು ಹರಸಾಹಸ ಮಾಡಿದಂತಹ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಎಲ್ಲರೂ ಜನರು ವಿವಿಧ ರೀತಿಯ ಕಾರ್ಯಚಟುವಟಿಕೆಗಳನ್ನು, ಕೆಲಸಗಳನ್ನು ಹುಡುಕಿಕೊಂಡು ಬೆಂಗಳೂರಿಗೆ ಬರುವಂತಹ ಜನರ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿರ್ಬೋದು. ವೃತ್ತಿಗಾಗಿರ್ಬೋದು, ಅಧ್ಯಯನಕ್ಕಾಗಿರ್ಬೋದು, ವ್ಯವಹಾರಕ್ಕಾಗಿರ್ಬೋದು, ಹೀಗೆ ವಿವಿಧ ಉದ್ದೇಶಗಳಿಂದ ರಾಜಧಾನಿ ಬೆಂಗಳೂರಿಗೆ ಸಾಕಷ್ಟು ಜನರ ಆಗಮನವಾಗುತ್ತಿರುತ್ತೆ. ಅಂತಹ ಸಂದರ್ಭದಲ್ಲಿ ಬಾಡಿಗೆ ಮನೆ ಹುಡುಕುವಂತಹದ್ದು ಕೂಡ ಒಂದು ಹರಸಾಹಸದ ರೀತಿಯೇ ಸರಿ ಎನ್ನುವಂತಹ ಮಾತು.
ಅನುಕೂಲವಾದ ಮನೆ ದೊರೆತರೂ ದುಬಾರಿ ಬಾಡಿಗೆ ಕೈಗೆಟುಕಿದರೂ ಮನೆಗೆ ಬೇಕಾದ ಮೂಲ ಸೌಕರ್ಯಗಳಿರದಿರುವಂತಹದ್ದು, ಪರಿಸರ ಮಾಲಿನ್ಯ, ಪಕ್ಕದಲ್ಲಿ ಹರಿಯುತ್ತಿರುವಂತಹ ಚರಂಡಿ ಮುಂತಾದ ಹಲವಾರು ಸಮಸ್ಯೆಗಳ ಸುತ್ತ ಲೇಖಕರು ಬೆಳಕು ಚೆಲ್ಲುವ ಪ್ರಯತ್ನ ಮಾಡಿದ್ದಾರೆ. ಈ ಎಲ್ಲ ಪರಿಸ್ಥಿತಿಗಳು ಅಲ್ಲಿ ಸುತ್ತಮುತ್ತಲಿರುವಂತಹ ಪರಿಸರ ಮಾಲಿನ್ಯ ಮತ್ತು ಅತಿ ದುಬಾರಿಯಾಗಿರ್ತಕ್ಕಂತಹ ಬಾಡಿಗೆ ಮನೆ ಮತ್ತು ಅಕ್ಕಪಕ್ಕಗಳಲ್ಲಿ ಹರಿಯುವಂತಹ ಒಂದು ಚರಂಡಿಯ ನೀರು, ಅಲ್ಲಿ ಆ ಒಂದು ಸುತ್ತಮುತ್ತಲಿನ ಪರಿಸರದಲ್ಲಿ ಇನ್ನುಳಿದಂತಹ ಅನಾರೋಗ್ಯಕ್ಕೆ ಒಂದು ಕಾರಣವಾಗುವಂತಹ ನೈರ್ಮಲೀಕರಣ ಇರದೇ ಇರುವಂತಹದ್ದು, ಸ್ವಚ್ಛತೆ ಇರದೇ ಇರುವಂತಹದ್ದು, ಈ ಎಲ್ಲ ವಿಷಯಗಳನ್ನು ಗಮನಿಸ್ತೀವಿ. ಅದಕ್ಕೆ ಇಂತಹವೆಲ್ಲವನ್ನ ಬೆಂಗಳೂರಿನಲ್ಲಿ ಬಾಡಿಗೆ ಮನೆ ಹುಡುಕೋದು ಮತ್ತು ಹಿಡಿಯೋದು ಮತ್ತು ಅಲ್ಲಿ ಇರೋದು ಕೂಡ ಸಾಹಸದ ಕಾರ್ಯವೇ ಅಂತ ಹೇಳಿ ಒಂದು ಲಲಿತ ಪ್ರಬಂಧದ ರೀತಿಯಲ್ಲಿ ಬಾಡಿಗೆ ಮನೆಗಳು ಅಂತ ಹೇಳಿ MV ಸೀತಾರಾಮಯ್ಯ ಅವರು ಬರೆದಿದ್ದಾರೆ. ಇದನ್ನ ಈಗ ಗಮನಿಸೋಣ. ಬಾಡಿಗೆ ಮನೆಗಳು, MV ಸೀತಾರಾಮಯ್ಯ ಲೇಖಕರು ಅವರು ಹೇಳ್ತಾ ಹೋಗ್ತಾರೆ, ನಾನು ಬೆಂಗಳೂರಿಗೆ ಬಂದು 10 ವರ್ಷಗಳ ಹತ್ತಿರ ಬಂತು. ವರ್ಷಕ್ಕೆ ಒಂದರಂತೆ 10 ಮನೆಗಳಲ್ಲಿ ವಾಸ ಮಾಡಬಹುದಾಗಿತ್ತು. ಇದೇನು 10 ಮನೆಗಳು ಎಂದು ನೀವು ಆಶ್ಚರ್ಯ ಪಡಬಹುದು. ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುವವರ ಪೂರ್ವಜನ್ಮ ಸುಕೃತದ ಪುಣ್ಯವೆಂದರೆ ಇದೊಂದೇ. ಯಾಕಂದ್ರೆ ಸ್ವಂತ ಮನೆ ಇದ್ರೆ ಆ ಒಂದೇ ಮನೆಯಲ್ಲಿ ಇರ್ಬೋದು. ಬಾಡಿಗೆದಾರರಾಗಿದ್ರೆ ಈ ಮನೆ ನಮ್ಗೆ ಇಷ್ಟ ಇರಲಿಲ್ಲ ಅಂದ್ರೆ ಮತ್ತೆ ಬಿಟ್ಟು ಮತ್ತೆ ಬೇರೊಂದು ಮನೆಗೆ ಹೋಗುವಂತಹ ಒಂದು ಅವಕಾಶ ಕೂಡ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಲೇಖಕರು ನಮಗೆ 10 ವರ್ಷಗಳಲ್ಲಿ 10 ಮನೆಗಳನ್ನು ಬದಲಾಯಿಸುವಂತಹ ಅವಕಾಶ ಇದೆ ಅಂತನ್ನುವಂಥದ್ದನ್ನ ಹೇಳ್ತಾರೆ. ಅದೇ ರೀತಿಯಲ್ಲಿ ವರ್ಷಕ್ಕೆ ಕೂಡ ನಾವು ಎಷ್ಟು ಬೇಕೋ ಅಷ್ಟು ಮನೆಗಳನ್ನು ಬದಲಾವಣೆ ಮಾಡೋದಕ್ಕೆ ಅವಕಾಶವಿದೆ ಅಂತನ್ನುವಂತಹ ಮಾತು. 12 ಮನೆಗಳಲ್ಲಿಯೂ ಕೂಡ ನಾವು ವಾಸ ಮಾಡಬಹುದಾಗಿದೆ. ಇದೊಂದೇ ಪುಣ್ಯ ಬಾಡಿಗೆದಾರರಿಗೆ ಎನ್ನುವಂತಹ ಮಾತು ಮುಂದುವರೆದು, ಎಲ್ಲ ವಿಚಾರಗಳಲ್ಲಿಯೂ ಇರುವಂತೆ ಈ ವಿಚಾರಗಳಲ್ಲಿಯೂ ಕೂಡ ಭಿನ್ನಾಭಿಪ್ರಾಯಕ್ಕೆ ಅವಕಾಶವಿದೆ. ಹಾಗಂದ್ರೆ ಹೇಗೆ? ಎಲ್ಲರಿಗೂ ಆ ರೀತಿಯಲ್ಲಿ ವರ್ಷದಲ್ಲಿ ಮನೆಗಳನ್ನು ಬದಲಾವಣೆ ಮಾಡೋದಕ್ಕಾಗುತ್ತಾ ಅನ್ನುವಂಥದ್ದು ಅದು ಅಸಾಧ್ಯವಾದ ಮಾತು ಅಂತ ಕೆಲವರ ಅಭಿಪ್ರಾಯ ಇದೆ. ಅದು ಕೂಡ ಉಂಟು ಅನ್ನುವಂತಹ ಮಾತು. ಪುಣ್ಯ ಎನ್ನುವವರು ಕೆಲವರು, ಪಾಪ ಮಹಾಪಾಪ ಅಥವಾ ಪಾಪದ ಫಲ ಎನ್ನುವವರು ಕೆಲವರು. ಬಂಗಲೆಗಳನ್ನು, ಇಡೀ ಮನೆಗಳನ್ನು ಬಾಡಿಗೆಗೆ ತೆಗೆದುಕೊಳ್ಳುವವರು ಪುಣ್ಯ ಎಂದು ಅಭಿಪ್ರಾಯ ಪಡುವರೇನೋ. ಹಿಮ್ಮನೆಗಳಿಗೆ, ಅರಮನೆಗಳಿಗೆ, ಒಳಮನೆಗಳಿಗೆ, ಮೂಲೆ ಮನೆಗಳಿಗೆ, ಪಾತಾಳ ಮನೆಗಳಿಗೆ, ಗವಿ ಮನೆಗಳಿಗೆ ಇತ್ಯಾದಿ ವಿಶಿಷ್ಟ ಮನೆಗಳಿಗೆ ಬಾಡಿಗೆ ಹೋಗುವವರು, ಅಂತಹ ಮನೆಗಳಲ್ಲಿ ವಾಸ ಮಾಡುವವರು ಪೂರ್ವಜನ್ಮದ ಪಾಪದ ಫಲವೆಂದು ಖಂಡಿತವಾಗಿಯೂ ಅಭಿಪ್ರಾಯಪಟ್ಟಿದ್ದಾರೆ. ಮುಂದೂ ಪಡುವವರು, ಇಲ್ಲಿ ಪೂರ್ತಿ ಮನೆಯನ್ನ ಬಾಡಿಗೆ ತೆಗೆದುಕೊಳ್ಳುವಂತಹದ್ದೆಲ್ಲ ಸಾಕಷ್ಟು ದುಡ್ಡಿದ್ದಂಥವರು, ಸಂಪಾದನೆಗೊಳ್ಳುವಂಥವರು ಆ ರೀತಿ ತೆಗೆದುಕೊಂಡ್ರೆ ಅವರು ಪುಣ್ಯವನ್ನ ಮಾಡಿದ್ದಾರೆ. ಒಂದು ವೇಳೆ ನಮಗೆ ಆ ಪೂರ್ತಿ ಮನೆಯನ್ನ ಬಾಡಿಗೆ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂದಮೇಲೆ ಮೂಲೆ ಮನೆ ಆಗಿರ್ಬೋದು, ಪಾತಾಳದ ಮನೆ ಆಗಿರ್ಬೋದು, ಗವಿ ಮನೆ ಆಗಿರ್ಬೋದು, ಹೀಗೆ ವಿಶಿಷ್ಟ ರೀತಿಯಾಗಿರ್ತಕ್ಕಂತಹ ಮನೆಯ ಬೇರೆ ಬೇರೆ ಭಾಗಗಳಲ್ಲಿ ಕೋಣೆಗಳನ್ನ ಬಾಡಿಗೆ ಹಿಡಿದು ಬದುಕುವಂತಹದ್ದಿದೆಯಲ್ಲ, ಅದು ಯಾವುದೋ ಪೂರ್ವಜನ್ಮದ ಒಂದು ಪಾಪದ ಫಲ ಅನ್ನುವಂತಹ ಜನ ಕೂಡ ಇದ್ದಾರೆ ಎನ್ನುವಂತಹ ಮಾತು ಹೇಳ್ತಾರೆ. ಮೊದಲ ಹೇಳಿದೆ ನೋಡಿ, ನಾನು ಇದುವರೆಗೂ 10 ಮನೆಗಳಲ್ಲಾದರೂ ವಾಸ ಮಾಡಬಹುದಾಗಿತ್ತು ಎಂದು. ಆದ್ದರಿಂದ ನನಗೆ ಸ್ವಂತ ಹೆಂಡತಿ ಇರುವಂತೆ ಸ್ವಂತ ಮನೆ ಇಲ್ಲ ಎಂದು ಬೇರೆ ಹೇಳಲೇ ಬೇಕಾಗಿಲ್ಲ. 10 ಮನೆಗಳಲ್ಲಿಯೂ ವಾಸ ಮಾಡಿಲ್ಲ ಎಂಬುದು ಆದ್ದರಿಂದಲೇ ಸೂಚಿತವಾಗುತ್ತದೆ. ಏತಕ್ಕೆ ಎಂದು ನೀವು ಕೇಳುವ ಮೊದಲೇ ಹೇಳಿಬಿಡುತ್ತೇನೆ. ಯಾಕೆ ಸ್ವಂತ ಹೆಂಡತಿ ಹೇಗಿರ್ತಾಳೋ ಹಾಗೆ ನನಗೆ ಸ್ವಂತ ಮನೆ ಅಂತನ್ನುವಂಥದ್ದಿಲ್ಲ ಅನ್ನುವಂತಹ ಮಾತನ್ನು ಲೇಖಕರು ಬಹಳ ಸ್ಪಷ್ಟವಾಗಿ ಹೇಳಿ ಇಲ್ಲಿ ವಿವರಣೆ ಕೊಡ್ತಾರೆ. ನಾನು 10 ಮನೆಗಳನ್ನು ಬದಲಿಸಲಿಲ್ಲ, ಏಕೆ ಅನ್ನುವಂಥದ್ದನ್ನ ಲೇಖಕರು ಒಂದು 3-4 ಪ್ರಮುಖ ಅಂಶಗಳನ್ನು ತಮ್ಮದ ಹೇಳಿ ವಿವರಣೆ ಕೊಡ್ತಾರೆ. ನಾನು ಬಾಡಿಗೆ ಸಲ್ಲಿಸುತ್ತೇನೆ ಅಂದ್ರೆ ಇದು ಒಂದು ಹೆಮ್ಮೆಯ ಸಂಗತಿ. ಅಂದ್ರೆ ಬಾಡಿಗೆ ಸರಿಯಾಗಿ ಕೊಡ್ತಾ ಇದ್ರೆ ಯಾವ ಮಾಲೀಕರು ಕೂಡ ಏನಂಗಿಲ್ಲ, ನೀವು ಮನೆ ಬಿಟ್ಟು ಹೋಗಿ ಅಂತ ಹೇಳಿ ಹೇಳೋದಿಲ್ಲ. ಆಮೇಲೆ ಆದ್ದರಿಂದ ಮನೆಯೊಳಗೆ ಏನು ಮಾಡಂಗಿಲ್ಲ, ಇವರಿಗೆ ಬಾಡಿಗೆದಾರರಿಗೆ ನೋಟಿಸ್ ಕೊಡುವಂತಹ ಯಾವುದೇ ತಾಪತ್ರಯ ಬರುವುದಿಲ್ಲ. ಎರಡನೇದು, ನಾವೆಲ್ಲ ಹುಟ್ಟು ರೋಗಿಗಳು, ಆದ್ದರಿಂದ ನಮ್ಮ ರೋಗ ಪರಂಪರೆಗೆ ಮನೆಗಳು ಕಾರಣ ಎನ್ನುವ ಹಾಗಿಲ್ಲ. ಒಂದು ಅವಾಂತರ ವಾಕ್ಯ, ಕ್ಷಮಿಸಬೇಕು. ರೋಗಗಳು ದೇಹವೆಂಬ ನಮ್ಮ ಮನೆಗಳಲ್ಲಿ ಬಾಡಿಗೆ ಕೊಡದೆ ನೆಲೆಸುತ್ತವೆ. ಹಾಗೆಯೇ ಬಾಡಿಗೆ ಮನೆಗಳಲ್ಲಿ ಬಾಡಿಗೆ ಕೊಡದೆ ರೋಗ ಅಂಟಿದ ಹಾಗೆ ಅಂಟಿಕೊಳ್ಳುವ ಅವಕಾಶ ಇಲ್ಲ ನೋಡಿ. ಆದರೂ ಎಷ್ಟೋ ವರ್ಷಗಳಿಂದ ಬಾಡಿಗೆ ಕೊಡದೆ ಬಾಡಿಗೆ ಮನೆಗಳಲ್ಲಿ ರೋಗದ ಹಾಗೆ ನೆಲೆಸಿರುವುದನ್ನು ನಾನು ಕಂಡು ಕೇಳಿದ್ದೇನೆ. ಒಬ್ಬ ಮಹನೀಯರಂತೂ 12 ವರ್ಷಗಳಿಂದ ಮೇಲ್ಪಟ್ಟು ಬಾಡಿಗೆ ಕೊಡದೆ ಮನೆ ತಮ್ಮನೆಂದು ಸಾಧಿಸಲು ಪ್ರಯತ್ನ ಪಟ್ಟರು. ರೋಗವನ್ನು ಹೊಡೆದೊಡಿಸಲು ಎಷ್ಟು ಪ್ರಯಾಸವೋ ಅಷ್ಟೇ ಪ್ರಯಾಸವಾಯಿತು. ಮನೆಯೊಡನಿಗೆ ಕಾಂಡ
ಉಳಿಸುವುದಕ್ಕೆ ಈ ಮಹನೀಯರಂತವರು ಬೇಕು ಎನ್ನಿ. ಕೆಲವರು ಮನೆಯವರಿಗೆ ಬುದ್ಧಿ ಕಲಿಸುವುದಕ್ಕೆ, ಅದಕ್ಕೆ ಕೆಲವರು ಏನು ಮಾಡ್ತಿದ್ದಾರೆ ಅಂದರೆ ಆ ಮನೆ ಬಾಡಿಗೆ ಅಂತ ಕೆಲವರು ತೊಂದರೆ ಕೊಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಕೆಲವೊಬ್ರು 12 ವರ್ಷಗಳವರೆಗೂ ಕೂಡ ಇದ್ದು ಈ ಮನೆ ನಮ್ಮದೇ ಅಂತನ್ನುವಂಥದ್ದು ಟೆನೆಂಟ್ ಅಂತ ಹೇಳಿ ಕಾಯ್ದೆ ಬರುತ್ತೆ. ಆ ಟೆನೆಂಟ್ ಕಾಯ್ದೆ ಅಡಿಯಲ್ಲಿ ಆ ಬಹಳ ದಿನಗಳವರೆಗೆ ಇದ್ದರೆ ಆ ಮನೆ ಅವರದೇ ಅಂತನ್ನುವಂಥ ರೀತಿಯಲ್ಲಿ ಕೆಲವು ಅಲ್ಲಿ ಅಂಶಗಳು ಉಂಟು. ಹಾಗೆ ಆಗಬೇಕಾದಂತಹ ಸಂದರ್ಭದಲ್ಲಿ ಆ ಅಂಶಗಳನ್ನು ಅವರು ಅಳವಡಿಸಿದ್ದೇ ಆದಲ್ಲಿ ಅದು ಅವರಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಹೀಗೆ ಒಂದು ರೀತಿಯಲ್ಲಿ ಮಾಲೀಕರಿಗೆ ತಲೆನೋವಾಗುವಂಥ ಕೆಲವು ವ್ಯಕ್ತಿಗಳು ಇರ್ತಾರೆ. ಹೇಗೆ ದೇಹದಲ್ಲಿ ಯಾವುದೇ ಬಾಡಿಗೆಯನ್ನು ಕೊಡದೆ ರೋಗಗಳು ವಾಸವಾಗಿರ್ತವೋ ಹಾಗೆಯೇ ಕೆಲವರು ರೋಗದ ರೀತಿಯಲ್ಲಿ ಬಾಡಿಗೆಯನ್ನು ಕೊಡಲಾರದೆ ವಾಸವಾಗಿರುವಂತಹವರು ಕೆಲವರು ಉಂಟು ಅನ್ನುವಂತಹ ಮಾತು. ಇದು ಎರಡನೆಯ ಬಗೆಯಲ್ಲಿ ಲೇಖಕರು ಆ ರೀತಿ ನಾನು ಮಾಡ್ತಾ ಇರಲಿಲ್ಲ, ಸರಿಯಾದ ರೀತಿಯಲ್ಲಿ ದುಡ್ಡನ್ನು ಕೊಡ್ತಾ ಇದ್ದೇವೆ ಅನ್ನೋದನ್ನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತಾರೆ. ಮುಂದುವರೆದು 3ನೇ ಅಂಶದಲ್ಲಿ, ಅಲ್ಲದೆ ನಾನು ಸೋಮಾರಿ ಆಗಿಂದಾಗಿ ಮನೆ ಬದಲಾಯಿಸುವುದೆಂದರೆ ನನ್ನಿಂದ ಅಸಾಧ್ಯ. ಇನ್ನೂ ಕಾರಣಗಳಿವೆ, ಮುಖ್ಯವಾದವು ಇಷ್ಟು. ಈ ಕಾರಣಗಳಿಂದ ಈ 10 ವರ್ಷಗಳಲ್ಲಿ 3-4 ಮನೆಗಳಲ್ಲಿ ಮಾತ್ರ ವಾಸ ಮಾಡಿರುತ್ತೇನೆ ಅಷ್ಟೇ. ಇವರು ಲೇಖಕರು ಮೂಲತಃವಾಗಿ ಸರಿಯಾದ ಸಂದರ್ಭದಲ್ಲಿ ದುಡ್ಡನ್ನು ಕೊಡ್ತಾರೆ, ಮತ್ತೆ ಆ ಮನೆ ಮಾಲೀಕರಿಗೆ ಯಾವುದೇ ತೊಂದರೆಯನ್ನು ಕೊಡೋದಿಲ್ಲ, ಯಾವುದೇ ರೋಗದ ರೀತಿಯಲ್ಲಿ ಆ ಮನೆಯಲ್ಲಿ ವಾಸವಾಗೋದಿಲ್ಲ, ಅಂದರೆ ಸರಿಯಾದ ಸಮಯಕ್ಕೆ ದುಡ್ಡನ್ನು ಕೊಡ್ತಾರೆ ಅನ್ನುವಂಥ ಮಾತು. 3ನೇದು, ಇವರು ಮೂಲತಃ ಸ್ವಲ್ಪ ಆಲಸ್ಯಗಳ ವ್ಯಕ್ತಿಗಳು ಅನ್ನುವಂಥ ಮಾತು. ಅಂದರೆ ಪ್ರತಿ ಸಾರಿನೂ ವರ್ಷಕ್ಕೊಂದು ಸಾರಿ ಮನೆಯನ್ನು ಬದಲಾವಣೆ ಮಾಡ್ತಾ ಇದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮನೆಯ ಸಾಮಾನುಗಳನ್ನು ಸರಂಜಾಮುಗಳನ್ನೆಲ್ಲವನ್ನು ಕೂಡ ರವಾನಿಸುವಂಥದ್ದು, ಮತ್ತೆ ಅಲ್ಲಿ ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವಂಥದ್ದು, ಇವೆಲ್ಲ ಸ್ವಲ್ಪ ತೊಂದರೆಯ ಕೆಲಸ. ಹೀಗಾಗಿ ಲೇಖಕರು 10 ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಒಂದು 3-4 ಕಡೆಗೆ ಮಾತ್ರ ಮನೆ ಬದಲಾಯಿಸಿದ್ದಾರೆ ಎನ್ನುವಂತಹ ಮಾತನ್ನು ಪ್ರಾಮಾಣಿಕವಾಗಿ ಹೇಳ್ತಾರೆ. ನಾನು ಹೆಚ್ಚಾಗಿ ಮನೆಗಳನ್ನು ಬದಲಾಯಿಸದೆ ಹೋಗಿದ್ದರೂ ಅಲ್ಲಿ ಹೌಸ್ ಟು ಲೆಟ್ ಅಲ್ಲ, ಮರೆತ ಔಟ್ ಹೌಸ್ ಟು ಲೆಟ್, ಹಿಮ್ಮನೆ ಬಾಡಿಗೆಗೆ ಇದೆ ಅಂತ ಹೇಳಿ ಬೋರ್ಡ್ ಕೊಡ್ತಾರಲ್ಲ, ಆ ಬೋರ್ಡ್ ತಗಲಿಸಿದ್ದರೂ ಅಲ್ಲಿ ಇಣುಕಿ ಹೋಗುವುದು ನನಗೆ ಅಭ್ಯಾಸ ಬಂದು ಬಿಟ್ಟಿದೆ. ಅದಕ್ಕೆ ಕಾರಣ ಇಷ್ಟೇ, ಸದ್ಯದಲ್ಲಿ ಇರುವ ಮನೆಗಿಂತ ಉತ್ತಮವಾದದ್ದು ಕಡಿಮೆ ಬಾಡಿಗೆಗೆ ಸಿಕ್ಕಿದರೆ ಅಲ್ಲಿ ಹೋಗಬೇಕೆಂಬ ಹೆಬ್ಬಯಕೆ. ಜೊತೆಗೆ ಮನೆಗಳು ಬೇಕಾಗಿರುವ ನನ್ನ ಗೆಳೆಯರು, ಬಂಧು ಬಳಗದವರು ಇತ್ಯಾದಿ ಆದವರು ಎಲ್ಲಿಯಾದರೂ ಒಂದು ಚೆನ್ನಾಗಿರುವ ಮನೆ ಕಣ್ಣಿಗೆ ಬೀಳುವುದಿಲ್ಲ ನೋಡಿ. ಕಣ್ಣಿಗೆ ಬೀಳುವುದು ಬೋರ್ಡ್ ಕಂಡಲ್ಲೇ ಅಲ್ಲ, ವಿಚಾರಿಸಿದ ತಪ್ಪಿಗೆ ಒಳಗೆ ಹೋಗಿ ಒಳ ಹೋಗದಂತಹ ಒಂದು ತಪ್ಪಿಗೆ ಮನೆಯನ್ನು ಪರಿಶೀಲಿಸಿದಂತೆ ನಟಿಸಿ, ಹಾಗೆ ನಟಿಸಿದ ತಪ್ಪಿಗೆ ಬಾಡಿಗೆ ವಿಚಾರಿಸಿ ಮತ್ತೆ ಬರುತ್ತೇನೆಂದು ಹೇಳಿ ಹೊರಕ್ಕೆ ಬಂದು ನಿಟ್ಟಿಸಲು ಬಿಡುವುದು ನನ್ನ ನಿತ್ಯದ ಕರ್ಮಾನುಷ್ಠಾನಗಳಲ್ಲಿ ಒಂದಾಗಿದೆ. ಲೇಖಕರು ಒಂದು ಯಾವುದೋ ಒಂದು ಬೋರ್ಡು ಹಿಮ್ಮನೆ ಬಾಡಿಗೆ ಇದೆ ಅಂತ ಹೇಳಿ ನೋಡುವಂತಹ ಸಂದರ್ಭದಲ್ಲಿ ಈಗಿರುವಂತಹ ಮನೆಗಿಂತಲೂ ಸ್ವಲ್ಪ ಕಡಿಮೆ ದುಡ್ಡಿನಲ್ಲಿ ಆ ಮನೆ ಇದ್ದರೆ, ಉತ್ತಮವಾಗಿದ್ದರೆ ಅಲ್ಲಿಂದ ಮನೆ ಬಿಟ್ಟು ಇಲ್ಲಿಗೆ ಬರಬೇಕಿರುವಂತಹ ಒಂದು ಆಸೆ ಇರುವಂಥದ್ದು. ಮತ್ತೆ ಕೆಲವೊಬ್ರು ಕೇಳ್ತಾ ಇರ್ತಾರೆ, ನಮಗೆ ಒಂದು ಹೀಗೆ ಬಾಡಿಗೆ ಮನೆ ಬೇಕು ಅಂತ ಹೇಳಿದಾಗ ಅವರಿಗೂ ಕೂಡ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ಇದು ಮನೆ ನೋಡುವಂತಹ ಒಂದು ದೈನಂದಿನ ಬದುಕಿನಲ್ಲಿ ಇವರಿಗೂ ಕೂಡ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಆ ಬೋರ್ಡ್ಗಳನ್ನು ನೋಡುವ ಹವ್ಯಾಸ ಲೇಖಕರಲ್ಲಿ ಬೆಳೆದುಕೊಂಡು ಬಂದಿತ್ತು. ಈ ಬೋರ್ಡಿನ ವಿಷಯ ಎತ್ತಿರುವಾಗಲೇ ಅದರ ಸಂಬಂಧವಾಗಿ ಹೇಳಬೇಕಾದ ನನ್ನ ಅಮೋಘ ಅನುಭವಗಳು ಒಂದೆರಡನ್ನು ಹೇಳಿಯೇ ಬಿಡುತ್ತೇನೆ. ಈ ಕೆಲವೊಬ್ಬರು ಸೈಕಾಲಜಿಯಲ್ಲಿ ಮುಖ ನೋಡಿಯೇ ಅವರ ಭವಿಷ್ಯವನ್ನು ಹೇಳ್ತಾರೆ ಅಂತ ಹೇಳ್ತಾರಲ್ಲ, ಅವರ ವ್ಯಕ್ತಿತ್ವವನ್ನು ಹೇಳ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಆ ಬೋರ್ಡಿನ ಬರವಣಿಗೆಯ ಮುಖಾಂತರವಾಗಿಯೇ ಆ ಮನೆಯ ಸ್ಥಿತಿಗತಿಗಳನ್ನು ನೋಡುವಂತಹ ರೀತಿಯಲ್ಲಿ ಲೇಖಕರಿಗೆ ಆ ಒಂದು ಜೀವನಾನುಭವ ಬಂದಿರುವಂತಹದ್ದು. ಹೀಗಾಗಿ ಆ ಒಂದು ಮನೆಗಳ ಒಂದು ಬೋರ್ಡ್ಗಳ ಮುಖಾಂತರ ವಿವಿಧ ಅನುಭವಗಳನ್ನು ಪಡೆದಿದ್ದೇನೆ. ಅವುಗಳ ಕುರಿತು ಕೆಲವೊಂದಿಷ್ಟು ಮಾತುಗಳನ್ನು ನಿಮಗೆ ಹೇಳ್ತೀನಿ ಎನ್ನುವಂತಹ ಮಾತು. ಬೋರ್ಡ್ ನೋಡಿದ ಕೂಡಲೇ ಮನೆಯ ಸ್ವರೂಪದ ಸೂಚನೆ ಗೊತ್ತಾಗುತ್ತದೆ. ಮನೆಯ ಸ್ವರೂಪ ಒಂದೇ ಅಲ್ಲ, ಮನೆಯ ಒಡೆಯರ ಸ್ವಭಾವದ ಪರಿಚಯವೂ ಆಗಿ ಹೋಗುತ್ತದೆ. ಅದು ಅನುಭವಕ್ಕೆ ತಂದುಕೊಂಡೇ ತಿಳಿಯಬೇಕಾದ ವಿಷಯ. ಬರೆಯುತ್ತಾ ಹೊರಟರೆ ಆ ವಿಷಯವಾಗಿಯೇ ಒಂದು ಶಾಸ್ತ್ರ ಗ್ರಂಥ ಬರೆಯಬಹುದಾದಷ್ಟು ಸಾಮಗ್ರಿ ಇದೆ. ಆದರೂ ಬಾಡಿಗೆ ಮನೆಗಳ ವಿಷಯ ಕೆಲವು ತತ್ವಗಳನ್ನು ಪ್ರತಿಪಾದಿಸುವುದರಿಂದ ಪ್ರತಿಪಾದನೆಯೇ ಪುಷ್ಟಿಗಾಗಿ ಒಂದೆರಡಾದರೂ ನಿದರ್ಶನಗಳನ್ನು ಕೊಡದೆ ಹೋದರೆ ನೀವು ಒಪ್ಪುವುದಿಲ್ಲ ಎಂಬುದನ್ನು ನಾನು ಬಲ್ಲೆ. ಅದಕ್ಕೆ ನೀವು ಈ ಬಾಡಿಗೆ ಮನೆಗಳ ಒಂದು ವೃತ್ತಾಂತವನ್ನು ಹೇಳ್ತೇ ಅಂದರೆ ಅದು ಹೇಳುವಂಥದ್ದು ಅಷ್ಟೇ ಅಲ್ಲ, ಅದಕ್ಕೆ ಉದಾಹರಣೆ ಸಹಿತ ಕೊಟ್ಟು ಹೇಳಿದಾಗ ಮಾತ್ರ ನಿದರ್ಶನಗಳನ್ನು ಉದಾಹರಣೆ ಕೊಟ್ಟ ಹೇಳಿದಾಗ ಮಾತ್ರ ಅದು ಮನವರಿಕೆ ಆಗುವಂತಹದ್ದು. ಅದಕ್ಕೆ ಲೇಖಕರು ಹೇಳ್ತಾರೆ, ಆದ್ದರಿಂದ ಹೇಳುತ್ತೇನೆ, ಬೋರ್ಡ್ ಹಾಕಿ ಹಸನಾಗಿದ್ದಷ್ಟು ಮನೆ ಅಷ್ಟು ಹೊಲಸಾಗಿರುತ್ತದೆ. ಗೇಟು ಬಾಗಿಲ ಮೇಲೆ ಸೀಮೆ ಸುಣ್ಣದಿಂದಲೋ ಕಾಂಪೌಂಡ್ ಗೋಡೆಯ ಮೇಲೆ ಇದ್ದಿಲಿನಿಂದಲೋ ಬರೆದಿದ್ದರೆ ಮನೆ ಚೆನ್ನಾಗಿರುತ್ತದೆ. ಚೆನ್ನ ಎಂದರೆ ಇದ್ದಿದ್ದರಲ್ಲಿಯೇ ಸ್ವಲ್ಪ ಚೆನ್ನ ಎಂದು ಅರ್ಥ. ಅಂದರೆ ಬೋರ್ಡ್ ಮನೆ ಚೆನ್ನಾಗಿರಲಿಲ್ಲ ಅಂತಂದರೆ ಉತ್ತಮವಾದ ರೀತಿಯಲ್ಲಿ ಪೇಂಟಿಂಗನ್ನು ಮಾಡಿಸಿ
ಬರೆಸಿಕೊಂಡು ಆರ್ಟಿಸ್ಟ್ಗಳಿಂದ ಬರೆಸಿಕೊಂಡು ತಂದು ಹಾಕ್ತಾರೆ. ಮನೆ ಚೆನ್ನಾಗಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದ್ರು ಕೂಡ ಅವರು ಇದ್ದಿಲಿನಿಂದ ಬರೆಯುವಂತಹ ರೀತಿಯಲ್ಲಿ ಏನಂತಂದರೆ ಕಾಂಪೌಂಡ್ ಮೇಲೆ ಗೋಡೆಯ ಬರಹವನ್ನು ಬರೆಯುವಂತಹ ರೀತಿಯಲ್ಲಿ ಸೀಮೆ ಒಂದು ಸುಣ್ಣದಿಂದಲೋ ಇದ್ದಿಲಿನಿಂದಲೋ ಅದು ಬರೆಯುವಂತಹ ಒಂದು ಬಗೆ ಇರುವಂತಹದ್ದು. ಹೀಗೆ ಮೊದಲನೆಯ ಸಂದರ್ಭದಲ್ಲಿಯೇ ಮನೆ ಚೆನ್ನಾಗಿಲ್ಲವೆಂದು ಹೋದರೆ ಮನೆಯವರು ಸ್ವಲ್ಪ ಧಾರಾಳಿಗಳು, ಕಲಾಭಿರುಚಿ ಉಳ್ಳವರು, ಒಳ್ಳೆಯ ನೆರೆ ಎಂದು ಭಾವಿಸಬಹುದು. ತಿರುಗಾಡುವ ಜನರನ್ನು ಗಮನವನ್ನು ಸೆಳೆಯುವುದೇ ಮುಖ್ಯ ಉದ್ದೇಶ ಎಂದು ಇಟ್ಟುಕೊಂಡರೂ ಈ ಗುಣಗಳೆಲ್ಲ ಇಲ್ಲದೆ ಹೋಗಿದ್ದರೆ ದುಡ್ಡು ಕೊಟ್ಟು ಅಂದವಾದ ಬೋರ್ಡ್ ಬರೆಸುತ್ತಿರಲಿಲ್ಲ ಎಂದು ನನ್ನ ಅನಿಸಿಕೆ. ಅದಕ್ಕೆ ಅವರು ಒಂದು ರೀತಿಯಲ್ಲಿ ಉತ್ತಮವಾದಂತಹ ರೀತಿಯಲ್ಲಿ ಜನರೆಲ್ಲರೂ ನೋಡಿ ಆಕರ್ಷಕರಾಗಿ ಒಳಗಡೆ ಬರಲಿ ಅಂತನ್ನುವಂತಹ ಒಂದು ಉದ್ದೇಶದಿಂದ ಅವರು ಹಾಗೆ ಮಾಡಿರ್ಬೋದು ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾರೆ. ಮುಂದುವರೆದು ಇಲ್ಲಿ ಎರಡನೆಯ ಒಂದು ಸಂದರ್ಭ ಬರುವಂಥದ್ದು ಅದೇನಪ್ಪಾ ಅಂತಂದ್ರೆ, ಮನೆಯವರು ಜಿಗುಣಾಗ್ರೇಶ್ವರ ಚಕ್ರವರ್ತಿ ಸಾರ್ವಭೌಮರು ಉದಾಸೀನ ಸ್ವಭಾವದವರು ಎಂದು ತಿಳಿಯಬಹುದು. ಕಾರ್ಡು ಬೋರ್ಡಿನ ಮೇಲೆ ಮಸಿಯಿಂದ ಬರೆದು ಬೋರ್ಡನ್ನು ಹಾಕಿದ್ದರೆ ಆ ಮನೆಯವರ ಮೇಲೆ ಹೇಳಿದ ಎರಡು ತೆರೆದ ಜನಕ್ಕೆ ಮಧ್ಯವರ್ತಿಗಳೆಂದು ತಿಳಿಯತಕ್ಕದ್ದು. ಈ ಸಂದರ್ಭದಲ್ಲಿ ಮನೆಗಳು ಸುಮಾರಾಗಿಯೇ ಇರುತ್ತವೆ. ಇನ್ನು ಬೋರ್ಡಿನ ಮೇಲೆ ಬರವಣಿಗೆಯಿಂದಲೂ ಅನೇಕ ನಿರ್ಣಯವನ್ನು ಮಾಡಬಹುದು. ಆ ಒಂದು ಬರೆದಿರುವಂತಹ ಒಂದು ಮಸಿಯಿಂದ ಬರೆದಿರುವಂತಹ ಅಂಶವನ್ನು ನೋಡುವಂತಹ ಸಂದರ್ಭದಲ್ಲಿ ಈ ಮನೆಯ ಸ್ಥಿತಿಗತಿ ಹೇಗಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಮತ್ತೆ ಅಲ್ಲಿ ಬರೆದಿರುವಂತಹ ಬರವಣಿಗೆಯಿಂದ ಆ ಮನೆಯ ವ್ಯಕ್ತಿಗಳ ಚಿತ್ರಣವನ್ನು ಕೂಡ ಲೇಖಕರು ಕೊಡ್ತಾರೆ. ಅದೇನೆಂದ್ರೆ, ಇನ್ನು ಬೋರ್ಡಿನ ಮೇಲೆ ಬರವಣಿಗೆಯಿಂದಲೇ ಅನೇಕ ನಿರ್ಣಯಗಳನ್ನು ಮಾಡಬಹುದು. ಆ ಬೋರ್ಡನ್ನು ಮನೆಯ ಯಜಮಾನರು ಬರೆದಿರುವರೋ, ಯಜಮಾನತಿ ಬರೆದಿರುವರೋ, ಮನೆಯ ಹುಡುಗರು ಬರೆದಿರುವರೇ ಎಂಬುದನ್ನು ಸ್ವಲ್ಪ ಅನುಭವದಿಂದಲೇ ಗೊತ್ತು ಹಚ್ಚಬಹುದು. ಆಮೇಲೆ ಬರೆದವರ ಬರವಣಿಗೆಯಿಂದ ಬರೆದವರ ಸ್ವಭಾವವನ್ನು ತಕ್ಕ ಮಟ್ಟಿಗೆ ಗೊತ್ತು ಮಾಡಿಕೊಳ್ಳಬಹುದು. ಇದಕ್ಕೆ ಹೆಚ್ಚಿನ ಅನುಭವ ಬೇಕು. ಬರವಣಿಗೆಯಿಂದ ಬರೆದವರ ಸ್ವಭಾವ ನಿರ್ಣಯ ಮಾಡುವುದೇ ಒಂದು ಆಧುನಿಕ ಶಾಸ್ತ್ರವಾಗಿ ಪರಿಣಮಿಸಿದೆ. ಅದಕ್ಕೆ ಈ ಹೊಸದಾಗಿ ಬರ್ತಾ ಇದೆ. ಈ ಬರವಣಿಗೆ ಮುಖಾಂತರ ನಮ್ಮ ಮನಸ್ಸು, ನಮ್ಮ ಸಂಯಮ, ನಮ್ಮ ಶಿಸ್ತು ಇವೆಲ್ಲವೂ ಕೂಡ ಗುರುತಿಸುವಂತಹ ಬಗೆ ಈ ಬರವಣಿಗೆಯಿಂದ ಬರುವಂತಹದ್ದು ಆಧುನಿಕ ಒಂದು ತತ್ವಶಾಸ್ತ್ರದ ರೀತಿಯಲ್ಲಿ ಈ ಒಂದು ಅಧ್ಯಯನ ಕ್ರಮ ಬರ್ತಾ ಇದೆ. ಹೀಗಾಗಿ ಇವೆಲ್ಲವುಗಳ ಮುಖಾಂತರ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳೋಕೆ ನಮಗೆ ಅವಕಾಶ ಆಗುತ್ತೆ ಎನ್ನುವಂತಹ ಮಾತು. ಎಂದ ಮೇಲೆ ನಾನು ಹೇಳುವುದರಲ್ಲಿ ನಿಜಾಂಶವಿದೆ ಎಂದು ಯಾರಾದರೂ ಒಪ್ಪಲೇಬೇಕು. ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಏನೆಂದರೆ, ಈ ಬೋರ್ಡ್ಗಳಲ್ಲಿ ಸರ್ವಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿಯೇ ಇರುತ್ತವೆ. ಇದರಿಂದ ನಮ್ಮ ಜನರಿಗೆ ಇಂಗ್ಲಿಷು ಮೋಹ ಅಥವಾ ಇಂಗ್ಲಿಶಿನ ಜಾಡ್ಯ ಎಷ್ಟರ ಮಟ್ಟಿಗೆ ರಕ್ತಗತವಾಗಿದೆ ಎಂಬುದು ಗೊತ್ತಾಗುತ್ತದೆ. ಒಬ್ಬರು ಮುದುಕಮ್ಮ ತಮ್ಮ ಮೊಮ್ಮಗನಿಗಾಗಿ ಮನೆ ಹುಡುಕುತ್ತಾ ಹೊರಟರು. ಅವರಿಗೆ ಇಂಗ್ಲಿಷ್ ಬಾರದು, ಕನ್ನಡವೂ ಬಾರದು. ಆದರೆ ಯಾವುದು ಇಂಗ್ಲಿಷ್ ಲಿಪಿ, ಯಾವುದು ಕನ್ನಡ ಲಿಪಿ ಎಂದು ಗೊತ್ತಾಗುತ್ತಿತ್ತು. ಬಾಡಿಗೆ ಮನೆಗಳ ಬೋರ್ಡ್ಗಳಲ್ಲಿ ಇಂಗ್ಲಿಷ್ನಲ್ಲಿ ಇರುತ್ತವೆ ಎಂಬುದು ಅವರ ಅನುಭವಕ್ಕೆ ಬಂದಿತು. ಬಿವೇರ್ ಆಫ್ ದ ಡಾಗ್, ನಾಯಿಗಳಿಗೆ ಎಚ್ಚರಿಕೆ ಎಂಬ ಬೋರ್ಡನ್ನು ಹೌಸ್ ಟು ಲೆಟ್, ಮನೆ ಬಾಡಿಗೆಗೆ ಎಂಬ ಬೋರ್ಡ್ ಇರಬೇಕೆಂದು ಭ್ರಮಿಸಿ ಬಂಗಲೆಯ ಹೆಬ್ಬಾಗಿಲು ತೆಗೆದು ಒಳಕ್ಕೆ ಹೊರಟು ಹೋದರು. ನಾಯಿ ಕಟ್ಟಿ ಹಾಕಿತ್ತು ಎನ್ನಿ. ಆದರೂ ಅಂದಿನಿಂದ ಅವರು ಬಾಡಿಗೆ ಮನೆ ಹುಡುಕುವ ಹವ್ಯಾಸವನ್ನೇ ಬಿಟ್ಟು ಬಿಟ್ಟರು. ಈಗ ಎಲ್ಲಿ ಇಂಗ್ಲಿಷ್ ಬೋರ್ಡ್ ಕಂಡರೂ ಅದು ಅವರ ಭಾಗಕ್ಕೆ ಬಿವೇರ್ ಆಫ್ ದಿ ಡಾಗ್ಸ್ ಅಂತನ್ನುವಂಥ ರೀತಿಯಲ್ಲಿ ಬಂದಿರುತ್ತೆ. ಅಂದರೆ ನಾಯಿಗಳಿಗೆ ಎಚ್ಚರಿಕೆ ಅಂತನ್ನುವಂಥ ರೀತಿಯಲ್ಲಿ ಬಂದಿರ್ತಾರಲ್ಲ, ಹಾಗಾಗಿ ಆ ನಾಯಿ ಅವತ್ತ ಒಂದು ಸಮಯ ಸರಿಯಿತ್ತು ಅಜ್ಜಿದು. ಅದು ಏನಾಗಿತ್ತು ಅಂತಂದರೆ, ಆ ನಾಯಿ ಗೇಟಿನೊಳಗಡೆ ಕಟ್ಟಲ್ಪಟ್ಟಿತ್ತು. ಹೀಗಾಗಿ ಅಂದಿನಿಂದ ಯಾವುದೇ ಇಂಗ್ಲಿಷ್ ಬರಹವನ್ನು ಕಂಡರೂ ಕೂಡ ಅವರು ಭಯ ಪಡುವ ಹಾಗೆ ಪರಿಸ್ಥಿತಿ ಆಗಿತ್ತು ಅಂತನ್ನುವಂತಹ ಮಾತು. ಉಳಿದಂತಹ ವಿಷಯನ ಮುಂದಿನ ತರಗತಿಯಲ್ಲಿ ಗಮನಿಸೋಣ. ನಮಸ್ಕಾರ.